ಸೊ ಹೇಗೆ ಗೈಸ್ ಎಲ್ರು ಕೂಡ ಚೆನ್ನಾಗಿದೆ ಅಂತ ಅನ್ಕೊಂಡಿರ್ತೀನಿ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ವಿಡಿಯೋನೆ, ಅದು ಜಪಾನ್ ಅಲ್ಲಿ ಒಬ್ಬರಿಗೆ ರಿಯಲ್ ಆಗಿ ನಡೆದಿರೋ ಒಂದು ಘಟನೆ ಬಗ್ಗೆನೆ ನಾನ್ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಅದು ಈ ಒಂದು ಸ್ಟೋರಿ ಗೋಸ್ಟ್ ಸ್ಟೋರಿ, ಅದು ರಿಯಲ್ ಆಗಿ ನಡೆದಿರುವ ಒಂದು ಸ್ಟೋರಿ. ನೀವು ಕೇಳಲೇಬೇಕು ಈ ತರ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಸ್ಟೋರಿ. ನನಗಂತೂ ಏನಂತ ಅನಿಸ್ತಿದೆ ಅಂತ ಅಂದ್ರೆ, ಗೋಸ್ಟ್ ಅನ್ನೋದು ಫೇಕ್ ಅಂತ ನನಗೆ ಕೂಡ ಅನಿಸ್ತೈತೆ. ಆದ್ರೆ ಬಟ್ ಒಬ್ರು ರಿಯಲ್ ಆಗಿ ಜಪಾನ್ ಅಲ್ಲಿ ಗೋಸ್ಟ್ ನಾನು ನೋಡಿದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರ ಸ್ಟೋರಿ ಬಗ್ಗೆನೆ ತಿಳ್ಕೊಳ್ಳೋಣ ಬನ್ನಿ, ಲೆಟ್ ಗೆಟ್ ಸ್ಟಾರ್ಟ್. ಸೊ ಜಪಾನ್ ಅಲ್ಲಿ 3 ಹುಡುಗರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಕಾಲೇಜ್ ಕ್ಯಾಂಪಸ್ ಒಳಗಡೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ. ಸೊ ನಾವೆಲ್ಲಾದ್ರೂ ಟ್ರಿಪ್ಪಿಗೆ ಹೋಗ್ಬೇಕು ಅಂತ 3 ಜನರು ಕೂಡ ಮಾತಾಡ್ಕೊಂತ ಇದ್ದಾರೆ. ಸೊ ಮಾತಾಡ್ಕೊಂತ ಇರುವಾಗ ಒಬ್ರಿದ್ದವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ನಾವು ನೈಟ್ ಟ್ರಾವೆಲ್ ಹೋಗೋಣ ಅಂತ ಒಬ್ರು ಐಡಿಯಾ ಕೊಡ್ತಾ ಇದ್ದಾರೆ. ಅವಾಗ 2 ಹುಡುಗರು ಇದ್ದವರು, ಹಾ ಸರಿ ನೈಟ್ ಟ್ರಾವೆಲ್ ಹೋದ್ರೆ ಸೂಪರ್ ಆಗಿರುತ್ತೆ, ಒಂಥರ ಅಡ್ವೆಂಚರಿಂಗ್ ಆಗಿರುತ್ತೆ ಅಂತ 3 ಜನರು ಕೂಡ ಟ್ರಾವೆಲಿಗೆ ರೆಡಿ ಆಗ್ತಾ ಇದ್ದಾರೆ. ಅದು ನೈಟ್ ಟ್ರಾವೆಲ್. ಅದು ಎಷ್ಟು ಗಂಟೆ ಹೋಗ್ತಾ ಇದ್ದಾರೆ ಅಂತ ಅಂದ್ರೆ 12 ಗಂಟೆಗೆ ಟ್ರಾವೆಲ್ನ ಶುರು ಮಾಡಂತರ ಅವರು ಎಲ್ಲಾ ತರದ ಸೇಫ್ಟಿ ಐಟಮ್ಸ್ ಕೂಡ ಬೈಕಲ್ಲಿ ಎತ್ತಿಡ್ತಾ ಇದ್ದಾರೆ. ಮತ್ತೆ ಅವ್ರಿಗೆ ಬೇಕಾಗಿರೋ ವಸ್ತು ಎಲ್ಲದೂ ಕೂಡ ಬೈಕಲ್ಲಿ ಎತ್ತಿಡ್ತಾ ಇದ್ದಾರೆ. ಸೊ 3 ಜನರು ಕೂಡ ಒಂದೊಂದು ಬೈಕ್ನ ಇಟ್ಕೊಂಡು ಟ್ರಾವೆಲ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. 12 ಗಂಟೆನೂ ಕೂಡ ಆಗ್ತಾ ಇದೆ. ಸೊ 3 ಜನರು ಕೂಡ ಘಾಟ್ ಸೆಕ್ಷನ್ ಹೋಗ್ತಾ ಇದ್ದಾರೆ. ಸಿಟಿನ ಬಿಟ್ಟು ಘಾಟ್ ಸೆಕ್ಷನ್ ಒಳಗಡೆ ಫುಲ್ ಆಗಿ ಎಂಟ್ರಿ ಆಗ್ತಾ ಇದ್ದಾರೆ. ಫುಲ್ ಆಗಿ ಘಾಟ್ ಸೆಕ್ಷನ್ ಒಳಗಡೆ ಎಂಟ್ರಿ ಆಗುವಾಗ ಟೈಮ್ ಎಷ್ಟು ಅಂತ ಅಂದ್ರೆ 11 ಗಂಟೆ. ಸೊ ಆ ಒಂದು 11 ಗಂಟೆಯಲ್ಲಿ ಹಿಂದೆ ನೋಡಿದ್ರು ಕೂಡ ಯಾರು ಇಲ್ಲ, ಮುಂದೆ ನೋಡಿದ್ರು ಕೂಡ ಯಾರು ಇಲ್ಲ, ಸೈಡಲ್ಲಿ ನೋಡಿದ್ರು ಕೂಡ ಯಾರು ಇಲ್ಲ, ಈ ಕಡೆ ಸೈಡಲ್ಲಿ ನೋಡಿದ್ರು ಕೂಡ ಯಾರು ಇಲ್ಲ. ಸೊ ಆ ತರ ಒಂದು ನೈಟ್ ಟೈಮ್ ಅಲ್ಲಿ ಹೋಗ್ತಾ ಇದ್ದಾರೆ. ಮತ್ತೆ ಯಾವುದೇ ರೀತಿಯಾದ ಒಂದು ಗಾಡಿನೂ ಕೂಡ ಇಲ್ಲ. ಸೊ ಯಾರು ಕೂಡ ಇಲ್ಲ ಆ ಒಂದು ದಾರಿಯಲ್ಲಿ. ಸೊ ಅಷ್ಟೊಂದು ಫುಲ್ ಭಯಂಕರವಾದ ಒಂದು ಜಾಗದಲ್ಲಿ ಜಪಾನ್ ಅಲ್ಲಿ ಇರುವ ಒಂದು ಪರ್ಟಿಕ್ಯುಲರ್ ಆಗಿರುವ ಒಂದು ಘಾಟ್ ಸೆಕ್ಷನ್ ಒಳಗಡೆ ಹೋಗ್ತಾ ಇದ್ದಾರೆ ಆ 3 ಜನರು ಕೂಡ. ಸೊ ಯಾವ ಧೈರ್ಯದಲ್ಲಿ ಅವರು ಹೋದ್ರು ಅಂತ ಗೊತ್ತಾಗ್ತಿಲ್ಲ. ಸೊ ಅವ್ರು 3 ಜನರಿಗೂ ಕೂಡ ಎಷ್ಟು ಏಜ್ ಅಂತ ಅಂದ್ರೆ 19 ವರ್ಷ ಆಗಿದೆ. ಸೊ 3 ಜನರು ಕೂಡ ಆ ಒಂದು ಘಾಟ್ ಸೆಕ್ಷನ್ ಒಳಗಡೆ ಎಂಟ್ರಿ ಆಗ್ತಾನೆ ಇದ್ದಾರೆ. ಸೊ ಹಾಕ್ತಾ ಇರುವಾಗ ಫಸ್ಟ್ ಗಾಡಿ ಫಸ್ಟ್ ಹೋಗ್ತಾ ಇದೆ, ಸೆಕೆಂಡ್ ಥರ್ಡ್ ಅದರ ಲೈನ್ ಆಗಿ 3 ಜನರು ಕೂಡ ಹೋಗ್ತಾ ಇದ್ದಾರೆ. ಸೊ ಅದ್ರಲ್ಲಿ ಏನಾಗ್ತಾ ಇದೆ ಅಂತ ಅಂದ್ರೆ, ಲಾಸ್ಟ್ ಕೊನೆ ಅವನು ಗಾಡಿ ಓಡಿಸ್ಕೊಂತ ಬರ್ತಾ ಇದ್ದಾನೆ. ಬರ್ತಾ ಇರುವಾಗ ಹಿಂದೆ ಯಾರೋ ಕುತ್ಕೊಂಡಂತರ ಫೀಲ್ ಆಗ್ತಾ ಇದೆ ಅವನಿಗೆ. ಸಡನ್ ಆಗಿ ಅವನು ಹಿಂದೆ ತಿರುಗಿ ನೋಡ್ತಾ ಇದ್ದಾನೆ, ಆದ್ರೆ ಬಟ್ ಯಾರು ಕೂಡ ಕುತ್ಕೊಂಡಿಲ್ಲ. ಸೊ ಆಮೇಲೆ ಅವನು ಏನೋ ಒಂದು ಇಮ್ಯಾಜಿನೇಷನ್, ಸೊ ಏನೋ ಒಂದು ಅಂತ ಅನ್ಕೊಂಡು ಅವನ ಬಾಡಿಗೆ ಗಾಡಿನ ಓಡಿಸ್ಕೊತಾ ಹೋಗ್ತಾ ಇದ್ದಾನೆ. ಆದ್ರೆ ಬಟ್ 2ನೇ ಟೈಮ್ ಕೂಡ ಹಿಂದೆ ಯಾರೋ ಕುತ್ಕೊಂಡಂತಾರೆ ಅವನಿಗೆ ಒಂಥರ ಫೀಲ್ ಆಗ್ತಾ ಇದೆ. ಅವನಿಗೆ ಯಾರು ಹಿಂದೆ ಕುತ್ಕೊಂಡಿದಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಬಟ್ ಒಂಥರ ಫೀಲ್ ಆಗ್ತಾ ಇದೆ ಯಾರು ಹಿಂದೆ ಕುತ್ಕೊಂಡಂತರ ಅವನಿಗೆ ಫೀಲ್ ಆಗ್ತಾ ಇದೆ. ಆದ್ರೆ ಬಟ್ ಮತ್ತೆ ಹಿಂದೆ ತಿರುಗಿ ನೋಡ್ತಾ ಇದ್ದಾನೆ, ಯಾರು ಇಲ್ಲ. ಹಿಂದೆ ನೋಡಿದ್ರೆ ಫುಲ್ ಕತ್ಲು, ಯಾರು ಇಲ್ಲ, ಒಬ್ರು ಕೂಡ ಇಲ್ಲ. ಹಿಂದೆ ಟಕ್ಕಂತ ಹಿಂದೆ ತಿರುಗಿ ನೋಡಿದ್ರೆ ಯಾರು ಕೂಡ ಇಲ್ಲ. ಅವಾಗ ಅವನು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಸರಿ ಬಿಡು ಇಮ್ಯಾಜಿನೇಷನ್ ಅಂತ ಅವನು ಕೂಡ ಹೋಗ್ತಾ ಇದ್ದಾನೆ. 3 ಜನರು ಎಲ್ಲರೂ ಕೂಡ ಘಾಟ್ ಸೆಕ್ಷನ್ ಬಿಟ್ಟು ಹೊರಗಡೆ ಬರ್ತಾ ಇದ್ದಾರೆ. ಸೊ ಹೊರಗಡೆ ಬಂದ ಆಮೇಲೆ ಒಂದು ಟೀ ಅಂಗಡಿ ಇರ್ತಾ ಇದೆ, ಸಿಟಿ ಒಳಗಡೆ ಎಂಟ್ರಿ ಆಗಿ ಒಂದು ಟೀ ಅಂಗಡಿ ಇದೆ. ಸೊ ಒಂದು ಟೀ ಅಂಗಡಿ ಒಳಗಡೆ ಹೋಗಿ 3 ಜನರು ಕೂಡ ಟೀ ಕುಡಿತಾ ಇದ್ದಾರೆ. ಅವಾಗ 3ನೇ ಅವನಿದ್ದವನು ಹೇಳ್ತಾ ಇದ್ದಾನೆ, ನಾ ಒಂದು ಘಾಟ್ ಸೆಕ್ಷನ್ ಅಲ್ಲಿ ಬರುವಾಗ ಯಾರೋ ಹಿಂದೆ ಕೂತಂತರ ನನಗೆ ಫೀಲ್ ಆಗ್ತಾ ಇತ್ತು, ಆದ್ರೆ ಬಟ್ ಹಿಂದೆ ತಿರುಗಿ ನೋಡಿದ ತಕ್ಷಣ ಯಾರು ಕೂಡ ಇಲ್ಲ ಅಂತ ಅವನಿದ್ದವನು ಹೇಳ್ತಾ ಇದ್ದಾನೆ. ಅವಾಗ 2 ಇದ್ದವರು, ಸುಮ್ನೆ ಡಂಗಾಣಿ ಬಿಡ್ಬೇಡ ಕಣ, ನಮಗೆ ಎದುರಿಸಿಟ್ಟು ನೀನ್ ಈ ತರ ಎಲ್ಲ ಹೇಳ್ತಾ ಇದೀಯ ಅಂತ ಒಂಥರ ಕೇರ್ಲೆಸ್ ಆಗ ಅವ್ನು ಹೇಳಿದ್ನ ಬಿಡ್ತಾ ಇದ್ದಾರೆ. ಸೊ ಆಮೇಲೆ 3 ಜನರು ಕೂಡ ಟೀ ಎಲ್ಲದೂ ಕೂಡ ಕುಡ್ದಾದ್ಮೇಲೆ ಅವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅವಾಗ ಟೈಮ್ ಎಷ್ಟು ಅಂತ ಅಂದ್ರೆ ರಾತ್ರಿ 2 ಗಂಟೆ ಆಗ್ತಾ ಇದೆ. ಮತ್ತೆ ಅವರು ಸಿಟಿನ ಎಲ್ಲದೂ ಕೂಡ ಬಿಟ್ಬಿಟ್ಟು ತುಂಬಾ ಅಡ್ವೆಂಚರ್ ಆಗಿರುವ ಒಂದು ಘಾಟ್ ಸೆಕ್ಷನ್ ಒಳಗಡೆ 3 ಜನರು ಕೂಡ ಎಂಟ್ರಿ ಆಗ್ತಾ ಇದ್ದಾರೆ. ಸೊ ಆ ಒಂದು ಘಾಟಲ್ಲಿ ತುಂಬಾ ಅಂತಂದ್ರೆ ಪ್ರಾಣಿಗಳು ಕೂಡ ಇರುತ್ತೆ. ಮತ್ತೆ ಆ ಒಂದು ಘಾಟ್ ಸೆಕ್ಷನ್ ಅಲ್ಲಿ ಯಾವನು ಕೂಡ ಇರಲ್ಲ, ಒಬ್ನು ಕೂಡ ಇರಲ್ಲ, ನೆಟ್ವರ್ಕ್ ಕೂಡ ಸಿಗೋದಿಲ್ಲ. ಆ ತರ ಒಂದು ಕಠಿಣವಾಗಿರುವ ಒಂದು ಘಾಟ್ ಸೆಕ್ಷನ್ ಒಳಗಡೆ ಅವರು ಎಂಟ್ರಿ ಆಗ್ತಾ ಇದ್ದಾರೆ 3 ಜನರು ಕೂಡ. ಸೊ ಅದೇ ತರ ಲೈನ್ ಬೈ ಅವರು ಕೂಡ ಹೋಗ್ತಾ ಇದ್ದಾರೆ, ಬೈಕಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ, ಹೋಗ್ತಾನೇ ಇದ್ದಾರೆ. ಸೊ ಹೋಗ್ತಾನೆ ಇರುವಾಗ ಆ ಒಂದು ಘಾಟ್ ಸೆಕ್ಷನ್ ಅಲ್ಲಿ ಫುಲ್ ಎಂಟ್ರಿ ಆಗ್ತಾ ಇದ್ದಾರೆ, ಫುಲ್ ಒಳಗಡೆ ಡೀಪ್ ಆಗಿ ಎಂಟ್ರಿ ಆಗ್ತಾ ಇದ್ದಾರೆ ಘಾಟ್ ಸೆಕ್ಷನ್ ಅಲ್ಲಿ. ಯಾವನು ಕೂಡ ಇಲ್ಲ ಆ ಒಂದು ಘಾಟ್ ಸೆಕ್ಷನ್ ಗೆ. ಸೊ 3 ಜನರು ಮಾತ್ರ ಆ ಒಂದು ಘಾಟ್ ಅಲ್ಲಿ ಇದ್ದಾರೆ. ಸೊ
ಹಂಗೆ ಹೋಗ್ತಾ ಇರುವಾಗ ಏನಾಗ್ತಾ ಐತಿ ಅಂತ ಅಂದ್ರೆ ಒಬ್ರು ಆ ಒಂದು ಘಾಟ್ ಸೆಕ್ಷನ್ ಅಲ್ಲಿ ಒಂದು ಹರಿದೋಗಿರುವ ಬಟ್ಟೆ ಹಾಕೊಂಡು ಮತ್ತೆ ಕೂದಲೆಲ್ಲ ತುಂಬಾ ಉದ್ದಕ್ ಬಿಟ್ಟು ಮತ್ತೆ ಕಟ್ಟಿಂಗ್ ಕೂಡ ಮಾಡಿಲ್ದಂಗೆ ಶೇವಿಂಗ್ ಕೂಡ ಮಾಡಿಲ್ದಂಗೆ ಹರಿದೋಗಿರುವ ಬಟ್ಟೆ ಹಾಕೊಂಡು ಹಂಗೆ ಒಬ್ರು ನಡ್ಕೊಂತಾ ಬರ್ತಾ ಇರುವಾಗ ಇವ್ರು 3 ಜನ ಬರುವಾಗ ಸ್ಟಾಪ್ ಮಾಡ್ತಾ ಇದಾರೆ. ಆ ಒಂದು ಗಾಡಿನ ಸ್ಟಾಪ್ ಮಾಡ್ಬಿಟ್ಟು ನೀರಿದ್ರೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನೀರಾ ಈ ಒಂದು ಘಾಟಲ್ಲಿ, ಅದು ಪರ್ಟಿಕ್ಯುಲರ್ ಆಗಿ ಒಬ್ರು. ಇವ್ರಿಗೆ ತುಂಬಾ ಶಾಕಿಂಗ್ ಆಗ್ತಾ ಇದೆ. ಅವಾಗ 3 ಜನ ಹುಡುಗರು ಇದ್ದವರು ಆ ಅಜ್ಜ ಹತ್ರ ಕೇಳ್ತಾ ಇದಾರೆ, ನೀವ್ ಯಾಕೆ ಇಲ್ಲಿ ಇದ್ದೀರಾ ಘಾಟ್ ಸೆಕ್ಷನ್ ಅಲ್ಲಿ, ಹೆದರಿಕೆ ಆಗ್ತಿಲ್ವಾ ಅಂತ ಕೇಳ್ತಾ ಇದ್ದಾರೆ. ಅವಾಗ ಅಜ್ಜ ಇದ್ದವ್ರು ಹೇಳ್ತಾ ಇದಾರೆ, ತುಂಬಾ ಗಾಬರಿಯಿಂದ ಹೇಳ್ತಾ ಇದ್ದಾರೆ, ಗಾಡಿ ತೆಗೀರಿ ಬೇಗ ಗಾಡಿ ತೆಗೀರಿ, ನಾನು ಬರ್ತೀನಿ ಅಂತ ಆ ಅಜ್ಜ ಇದ್ದವರು ಆ ಹುಡುಗರು ಬೈಕಲ್ಲಿ ಹತ್ಕೊಂಡ್ಬಿಟ್ಟು ಇವರು ಕೂಡ ಗಾಬರಿಯಿಂದ ಬೇಗ ಸ್ಟಾರ್ಟ್ ಮಾಡ್ಬಿಟ್ಟು ಹೋಗಕ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಘಾಟ್ ಸೆಕ್ಷನ್ ಪಾರ್ ಮಾಡೋಣ ಅಂತ ಬೇಗ ಗಾಡಿನ ಹೊಡಿತಾ ಇದ್ದಾರೆ. ಹಿಂದೆ ಆ ಅಜ್ಜನೂ ಕೂಡ ಕೂರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅವಾಗ ನೋಡಿದ್ರೆ ಆ ಅಜ್ಜ ಇದ್ದವ್ರು ಏನ್ ಮಾಡ್ತಾ ಇದಾರೆ ಅಂತ ಅಂದ್ರೆ, ಸೊ ಯಾರ ಆ ಒಂದು ಅಜ್ಜನ ಕೂರ್ಸ್ಕೊಂಡಿದಾರಂತ ಅಂದ್ರೆ ಲಾಸ್ಟ್ ಅಲ್ಲಿ ಬರುವ ಒಂದು ಹುಡುಗಾನೆ ಆ ಒಂದು ಅಜ್ಜನ ಕೂರ್ಸ್ಕೊಂಡ್ ಬರ್ತಾ ಇದ್ದಾನೆ. ಆಮೇಲೆ ನೋಡಿದ್ರೆ ಏನಾಗ್ತಾ ಇದೆ ಅಂತ ಅಂದ್ರೆ, ಒಬ್ಬ ಮುಂದೆ ಹೋಗ್ತಾ ಇದ್ನಲ್ಲ ಅವ್ನು ಹಿಂದೆ ತಿರುಗಿ ನೋಡ್ತಾ ಇದ್ದಾನೆ. ನೋಡಿದ್ರೆ ಒಂದು ಗಾಡಿ ಅಷ್ಟೇ ಬರ್ತಾ ಇದೆ. ಬೇಗ ತಿರುಗಿ ನೋಡಿದ ತಕ್ಷಣ 3ನೇವನು ಕಾಣಂಗೇ ಇಲ್ಲ. ಸೊ ಎಲ್ಲಿ ಹೋದ ಅಂತಾನೆ ಗೊತ್ತಾಗ್ತಿಲ್ಲ. ಆಮೇಲೆ 1ನೇವನಿದ್ದವನು ಜೋರಾಗಿ ಕೂಗ್ತಾ ಇದ್ದಾನೆ, ಸ್ಟಾಪ್ ಮಾಡು ಅಂತ 2ನೇವನಿಗೆ. ಸೊ ಅವರಿಬ್ರು ಕೂಡ ಸ್ಟಾಪ್ ಮಾಡಿ ಹಿಂದೆ ನೋಡ್ತಾ ಇದ್ದಾರೆ. 3ನೇವನು ಕಾಣಂಗಿಲ್ಲ. ಸೊ ಅವ್ರಿಗೆ ಬೇವ್ರು ಇಳಿತಾನೆ ಇದೆ, ಇಬ್ಬರಿಗೂ ಕೂಡ ಬೇವ್ರು ಇಳಿತಾ ಇದೆ. ಅದು ಒಂದು ಘಾಟ್ ಸೆಕ್ಷನ್ ಫುಲ್ ಕತ್ಲು, ಯಾರು ಕೂಡ ಇಲ್ಲ. ಅವಾಗೆ 1ನೇವನು ಟಕ್ಕಂತ ನೋಡ್ತಾ ಇದ್ದಾನೆ, ಮುಂದೆ ಯಾರೋ ಸ್ಯಾರಿ ಹಾಕೊಂಡು, ಅದು ವೈಟ್ ಸ್ಯಾರಿ ಹಾಕೊಂಡು ಕೂದಲೆಲ್ಲ ಬಿಟ್ಕೊಂಡು ಹಂಗೆ ಹೋಗೋದನ್ನ ನೋಡ್ತಾ ಇದ್ದಾನೆ. ನೋಡಿದ ತಕ್ಷಣ ಅವ್ನು ಗಾಬರಿಯಲ್ಲಿ ಏನ್ ಮಾಡ್ತಾ ಇದ್ದಾನಂತಂದ್ರೆ ಬೇಗ ಗಾಡಿ ಓಡಿಸ್ತಾ ಇದ್ದಾನೆ. ಬಾಬಾ ಅಂತ 2ನೇವನಿಗೂ ಕೂಡ ಕರ್ಸ್ಕೊಂಡು, ಇಲ್ಲಿದ್ರೆ ಡೇಂಜರ್ ಬಾಬಾ ಅಂತ ಇಬ್ರು ಕೂಡ ಬೇಗ ಗಾಡಿ ಹೊಡಿತಾ ಇದ್ದಾರೆ. ಗಾಡಿ ಹೊಡಿತಾ ಏನಾಗ್ತಾ ಇದೆ ಅಂತಂದ್ರೆ, ಆ ಒಂದು ಘಾಟ್ ಸೆಕ್ಷನ್ ನ ಇಬ್ರು ಕೂಡ ಪಾರ್ ಮಾಡ್ಬಿಟ್ಟು ಹೊರಗಡೆ ಬರ್ತಾ ಇದ್ದಾರೆ. ಆದ್ರೆ ಬಟ್ 3ನೇವನ್ ಗತಿ ಏನಂತ ಎಲ್ರಿಗೂ ಕೂಡ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಸೊ ಅವನ ಗತಿ ಏನಾಯ್ತು ಆ ಒಂದು ಅಜ್ಜ ಏನ್ ಮಾಡ್ದ ಅನ್ನೋ ಒಂದು ಪ್ರಶ್ನೆ ಖಂಡಿತ ಎಲ್ರಿಗೂ ಕೂಡ ಬಂದಿರುತ್ತೆ. ಆಮೇಲೆ ಇಬ್ರು ಕೂಡ ಒಂದು ಘಾಟ್ ಸೆಕ್ಷನ್ ಬಿಟ್ಟು ಮನೆಗೆ ಬಂದು ರೀಚ್ ಆಗ್ತಾ ಇದ್ದಾರೆ. ರೀಚ್ ಆದ್ಮೇಲೆ ಏನಾಗ್ತಾ ಇದೆ ಅಂತ ಅಂದ್ರೆ, ಸೊ 3ನೇವನ್ನ ಬಂದ್ಬಿಟ್ವಿ ಅಂತ ಅವ್ರಿಬ್ರು ಕೂಡ ತುಂಬಾ ಹೆದರ್ಕೊಂತಾ ಇದ್ದಾರೆ. ಹಂಗಾಗಿ 3ನೇ ಅವ್ರ ತಂದೆ ತಾಯಿಗೆ ಹೋಗಿ ಏನಂತ ಹೇಳ್ತಾ ಇದಾರೆ ಅಂತಂದ್ರೆ, ಇವ್ರಿಬ್ರು ಹೋಗಿ, ಆಂಟಿ ನಿಮ್ ಮಗ ಘಾಟ್ ಸೆಕ್ಷನ್ ಅಲ್ಲಿ ಕಳೆದೋಗ್ಬಿಟ್ಟ ಅಂತ ಹೋಗಿ ಹೇಳ್ತಾ ಇದ್ದಾರೆ. ಆಮೇಲೆ ಅವ್ರ ತಂದೆ ತಾಯಿ ಇದ್ದವರು ಅಳಕ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದೇ ಘಾಟ್ ಸೆಕ್ಷನ್ ಅಲ್ಲಿ ಬೆಳಗ್ಗೆ ಆದ ತಕ್ಷಣ ಹುಡುಗಕ್ಕೂ ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಆದ್ರೆ ಬಟ್ ಆ ಒಂದು ಹುಡುಗ ಸಿಗಂಗೆ ಇಲ್ಲ. ಸೊ ಇವ್ರು ಟ್ರಿಪ್ಪಿಗೆ ಹೋಗಿ 1 ವಾರ ಆದ್ಮೇಲೆ ಅದೇ ಹುಡುಗ ಅವರಿಬ್ರು ಫ್ರೆಂಡ್ ನ ಮೀಟ್ ಮಾಡಕ್ಕೆ ಅವನಿದ್ದವರು ಹೋಗ್ತಾ ಇದ್ದಾರೆ ಮನೆಗೆ ಹೋದ ತಕ್ಷಣ ಅವರಿಬ್ರು ಇವನ್ನ ನೋಡ್ತಾ ಇದ್ದಾರೆ, ಹೆದರಿಕೆಯಿಂದ ನೋಡ್ತಾ ಇದ್ದಾರೆ. ಎಲ್ಲೋ ಹೋಗಿದೆ, ನಾವೆಲ್ಲ ಟ್ರಾವೆಲ್ ಮಾಡ್ತಾ ಇರುವಾಗ ನೀ ಎಲ್ಲ ಹೋಗಿದೆ, ನಿಮ್ ತಂದೆ ತಾಯಿಗೆಲ್ಲ ನೀ ಕಳ್ದು ಹೋದೆ ಅಂತ ನಾ ಹೇಳ್ತಾ ಇದ್ದೆ ಕಣೋ ಅಂತ ಇಬ್ರು ಕೂಡ ಆ ಒಂದು ಹುಡುಗನಿಗೆ ಹೇಳ್ತಾ ಇದ್ರು. ಆದ್ರೆ ಬಟ್ ಆ ಒಂದು ಹುಡುಗ ಅವ್ರಿಬ್ರಿಗೆ ಏನಂತ ಹೇಳ್ತಾ ಇದ್ದಾನಂತಂದ್ರೆ, ನೀವಿಬ್ರು ಕೂಡ ಮುಂದೆ ಹೋಗ್ತಾ ಇರುವಾಗ ನನಗೇನಾಯ್ತು ಅಂತ ಅಂದ್ರೆ, ಆ ಒಂದು ಅಜ್ಜನ ನಾ ಕೂರ್ಸ್ಕೊಂಡ್ ಬರ್ತಾ ಇದ್ನಲ್ಲ, ನಾ ಟಕ್ಕಂತ ಹಿಂದೆ ತಿರ್ಗಿ ನೋಡ್ದೆ, ಆ ಒಂದು ಅಜ್ಜ ಕಾಣಂಗೆ ಇಲ್ಲ. ಸರಿ ಆ ಒಂದು ಅಜ್ಜನ ಹುಡ್ಕೋಣ ಅಂತ ನಾನು ನಿಲ್ಲಿಸ್ದೆ. ಏನಾಯ್ತು ಅಂತ ಅಂದ್ರೆ, ಟಕ್ಕಂತ ಸೈಡಲ್ಲಿ ತಿರುಗಿ ನೋಡಿದ್ರೆ ಆ ಒಂದು ಅಜ್ಜ ಇದ್ದವರು ಒಂದು ವೈಟ್ ಸ್ಯಾರಿ ಹಾಕೊಂಡು ಓಡಾಡ್ತಾ ಇದ್ದಾರೆ. ಹಂಗಾಗಿ ನಾ ಎದುರ್ಕೊಂಡ್ಬಿಟ್ಟು ಹಂಗೆ ಅದೇ ಜಾಗದಲ್ಲಿ ಬಿದ್ಬಿಟ್ಟೆ. ಆಮೇಲೆ ನಾ ಎದ್ಬಿಟ್ಟು ನೋಡಿದ್ರೆ ಬೆಳಗ್ಗೆ ಆಗಿತ್ತು. ಸರಿ ಅಂತ ಗಾಡಿ ಎತ್ಕೊಂಡ್ ಬಂದೆ ಅಂತ ಆ ಒಂದು ಹುಡುಗ ಇದನ್ನು ಇಬ್ರಿಗೆ ಹೇಳ್ತಾ ಇದ್ದಾನೆ. ಅವಾಗ ಅವ್ರಿಬ್ರು ಇದ್ದವ್ರು ಹೇಳ್ತಾ ಇದ್ದಾರೆ, ಲೋ ನೀ ಕಳೆದೋಗಿ 1 ವಾರ ಆಯ್ತು ಕಣೋ ಅಂತ ಅವ್ರಿಬ್ರು ಇದ್ದವ್ರು ಹೇಳ್ತಾ ಇದ್ದಾರೆ. ಅವಾಗ ಅವನಿದ್ದವನು ಹೇಳ್ತಾ ಇದ್ದಾನೆ 3ನೇವನು, ಹೌದಾ ಅಂತ ಹೇಳಿ ಶಾಕ್ ಆಗ್ತಾ ಇದ್ದಾನೆ. ಸೊ ಈ ಒಂದು ಸ್ಟೋರಿ ಜಪಾನ್ ಅಲ್ಲಿ 3 ಜನರಿಗೆ ರಿಯಲ್ ಆಗಿ ನಡೆದಿದೆ. ಸೊ ಇದು ಗೋಸ್ಟ್ ಸ್ಟೋರಿ ಅಂತಾನು ಕೂಡ ಮೆನ್ಷನ್ ಮಾಡಿದ್ದಾರೆ ಆ ಒಂದು 3 ಜನರು ಕೂಡ. ಸೊ ಕೆಳಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತಲ್ಲ ಈ ಒಂದು ಸ್ಟೋರಿ. ಆದ್ರೆ ಬಟ್ ಆ ಜಪಾನ್ ಅಲ್ಲಿ ಆ 3 ಜನರು ಈ ಒಂದು ಸ್ಟೋರಿ ರಿಯಲ್ ಆಗಿ ನಮಗೆ ನಡೀತು. ಸೊ ಇದೇ ತರ ಘಟನೆ ರಿಯಲ್ ಆಗಿ ನಡೆದಿರುವ ಕಾರಣದಿಂದಾನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂತ ಆ 3 ಜನರು ಕೂಡ ಹೇಳಿದ್ದಾರೆ. ಸೊ ಹಂಗಾಗಿ ನಾನು ನಿಮಗೆ ಹೇಳಿದ್ದೀನಿ, ಈ ಒಂದು ಗೋಸ್ಟ್ ಸ್ಟೋರಿ ನಿಮಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ತಗೊಂಡೋಗಿರ್ತೇನೆ ಅಂತ ಅನ್ಕೊಂಡಿರ್ತೇನೆ. ಸೊ ಈ ಒಂದು ಸ್ಟೋರಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋಣ ಅಂತ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಅಂಡ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್, ನಿಮ್ಮ ರಿಲೇಟಿವ್ಸ್ ಎಲ್ಲರೂ ಕೂಡ ಶೇರ್ ಮಾಡ್ಕೊಂಡ್ಬಿಡಿ. ಅಂಡ್ ಗೈಸ್, ನಾಳೆ ಒಂದು ಹೊಸ ವಿಡಿಯೋ ಜೊತೆ ಬರ್ತೇನೆ. ಬಾಯ್ ಗೈಸ್.